ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡ್ತಾ 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 ತಮ್ಮ ಬದುಕಿನಲ್ಲಿ ಅದ್ಭುತ ಪರಿವರ್ತನೆಯನ್ನ, ಬದಲಾವಣೆಯನ್ನ, ಪ್ರಗತಿಯನ್ನ ಕಂಡಿರತಕ್ಕಂಥ ಅನೇಕ ಜನ ಹೆಚ್ಚು ಕಡಿಮೆ ಪ್ರತಿನಿತ್ಯ ನನಗೆ ಹೇಳ್ತಾ ಇದ್ದಾರೆ. ಅವರ ಅನುಭವಗಳನ್ನು ಹೇಳಿ ಕಣ್ಣೀರು ಹಾಕ್ತಾರೆ. ಹೀಗಿದ್ದವ್ರು ಹೇಗಾದ್ವಿ ಸ್ವಾಮಿ, ಆನಂದ ಆಗ್ತಾ ಇದೆ ಸ್ವಾಮಿ ಅಂತ ಹೇಳ್ತಾರೆ. ನಮ್ಮ ಇತ್ತೀಚಿನ ಉದಾಹರಣೆ ನಿಮಗೆ ಹೇಳಬೇಕು ಅಂತಂದ್ರೆ, ಆಸ್ಟ್ರೇಲಿಯಾಕ್ಕೆ ನಾನು ಹೋಗಿದ್ದಾಗ ಮೆಲ್ಬೋರ್ನ್ನಲ್ಲಿ ನನ್ನ ಆತ್ಮೀಯರಾಗಿರತಕ್ಕಂತಹ ರಾಜೇಂದ್ರ ಅವರು ನನ್ನ ಕಾರ್ಯಕ್ರಮಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ರು. ಮುಗಿಸಿಕೊಂಡು ನಾನು ನ್ಯೂಜಿಲೆಂಡ್ ಹೋದೆ. ಮೆಲ್ಬೋರ್ನ್ಗೆ ಒಬ್ಬ ಸ್ವಾಮೀಜಿ ಬಂದರು. ಡಿವೈನ್ ಲೈಫ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತಹ ಸ್ವರೂಪಾನಂದಜಿ ಬಂದರು. ಅವರು ಜಗತ್ತಿನ 100 ರಾಷ್ಟ್ರಗಳಿಗೆ ಹೋಗಿ ಎಲ್ಲರಿಗೂ ಯೋಗವನ್ನ, ಪ್ರಾಣಾಯಾಮ, ಧ್ಯಾನ ಇವೆಲ್ಲ ಹೇಳ್ಕೊಡತಕ್ಕಂಥವ್ರು, ಒಳ್ಳೆ ಆರೋಗ್ಯವಂತರು. ಮೆಲ್ಬೋರ್ನ್ಗೆ ಬಂದ ತಕ್ಷಣ ಅವರಿಗೆ ಹೃದಯಾಘಾತ ಆಯಿತು. ತೀವ್ರ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಮೆಲ್ಬೋರ್ನ್ನಲ್ಲಿ. ಅವರು ಮೆಲ್ಬೋರ್ನ್ಗೆ ಬಂದಿದ್ದು ಜಪಾನ್ನಿಂದ. ಜಪಾನ್ಗೆ ಮೆಲ್ಬೋರ್ನ್ಗೆ ಹೋಗಿ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಯೋಗ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡು ವಾಪಸ್ ಬಂದಿದ್ರು. ಹಾಗೆ ಹೋಗಿ ಬರುವಾಗ ವಿಮಾನದಲ್ಲಿ ಓದೋದಕ್ಕೆ ಅಂತ ನಾನು ಬರೆದಿದ್ದ ಇಂಗ್ಲಿಷ್ ಗ್ರಂಥ ವಿಷ್ಣು ಸಹಸ್ರನಾಮವನ್ನ ನನ್ನ ಸ್ನೇಹಿತ ರಾಜೇಂದ್ರರಿಂದ ಮೆಲ್ಬೋರ್ನ್ನಲ್ಲಿ ಪಡೆದು ಜಪಾನಿಗೆ ತಗೊಂಡು ಹೋಗಿ ಮತ್ತೆ ವಾಪಸ್ ತಂದಿದ್ರು. ಅದು ಪೂರ್ತಿ ಓದಿದ್ದಾರೆ. ಬರೋ ಹೊತ್ತಿಗೆ ವಿಷ್ಣು ಸಹಸ್ರನಾಮದ ಮೇಲೆ ಇಂಥ ಭರವಸೆ, ನಂಬಿಕೆ, ವಿಶ್ವಾಸ ಬಂದಿದೆ. ತೀವ್ರ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಹಾಕಿದ್ರು. ಆಸ್ಪತ್ರೆಯಲ್ಲಿ ವೈದ್ಯರುಗಳು ಮಾತಾಡ್ಕೊಳ್ತಾ ಇರೋದು ಇವರ ಕಿವಿಗೆ ಬಿತ್ತು. ತೀರಾ ಪರಿಸ್ಥಿತಿ ಹದಗೆಟ್ಟಿದೆ, ಗಂಭೀರವಾಗಿದೆ, ಆದರೂ ನಾವು ಪ್ರಯತ್ನ ಮಾಡಲೇಬೇಕು, ಇವರಿಗೆ ನಾವು ಬೈಪಾಸ್ ಆ ಒಂದು ಶಸ್ತ್ರಚಿಕಿತ್ಸೆ ಮಾಡೋಣ. ಮಾಡಿದ್ರೆ ತೀವ್ರ ಅನಾಹುತ ಮತ್ತೆ ಎಲ್ಲ ಅನಿಶ್ಚಯ, ಬದುಕು ಉದೇ ಅನಿಶ್ಚಯ ಅನ್ನತಕ್ಕಂಥ ಸ್ಥಿತಿ ತಮ್ಮ ಮನಸ್ಥಿತಿಗೆ ಬಂದ್ರು ಸ್ವಾಮಿಗಳು. ಅವರು ಒಂದು ನಿರ್ಧಾರ ಮಾಡಿದ್ರು, ನಾನು ಸಾಯದೇ ಆದರೆ ಈ ಭೋಗ ಭೂಮಿನಲ್ಲಿ ಸಾಯೋದಿಲ್ಲ, ಭಾರತದ ಮಣ್ಣಿನ ಮೇಲೆ ನನ್ನ ಸಾಯಬೇಕು, ದಯವಿಟ್ಟು ನನ್ನ ಇಲ್ಲಿಂದ ಈ ಆಸ್ಪತ್ರೆಯಿಂದ ಬಿಡಿಸಿ ಅಂತ ಪ್ರಾರಂಭ ಮಾಡಿದ್ರು. ವೈದ್ಯರು, ಪರಿಣಿತರುಗಳು ಬಂದು ನೋಡಿ, ಈ ಸ್ಥಿತಿಯಲ್ಲಿ ಯಾವ ಕಾರಣಕ್ಕೂ ನೀವು ವಿಮಾನ ಹತ್ತಕ್ಕಾಗಲ್ಲ, ಪ್ರಯಾಣ ಮಾಡೋಕ್ಕಾಗಲ್ಲ, ನೀವು ಇಲ್ಲಿ ಬೈಪಾಸ್ ಆದಮೇಲೆ, ಆಪರೇಷನ್ ಆದಮೇಲೆ ವಿಶ್ರಾಂತಿ ತಗೊಂಡು ಆರೋಗ್ಯ ಆದರೆ ಭಾರತಕ್ಕೆ ಹೋಗಿ. ಇವ್ರಿಗೊಂದು ಅನುಮಾನ ಬಂತು, ಇಂಥ ತೀವ್ರ ಹೃದಯಾಘಾತ ಆಗಿ ಬಿದ್ದೋಗಿರೋ ಸಂದರ್ಭದಲ್ಲಿ ನಾನು ಒಂದು ವೇಳೆ ಹೋಗ್ಬಿಟ್ರೆ ಆಸ್ಟ್ರೇಲಿಯಾದ ಮಣ್ಣಿನ ಮೇಲೆ ಬೇಕಾಗಿಲ್ಲ, ನನಗೆ ಪ್ರಾಣ ಹೋದ್ರೂ ಭಾರತದ ಮಣ್ಣಿನ ಮೇಲೆ ಹೋಗ್ಲಿ, ಇಲ್ಲಿ ಬರಲ್ಲ. ಎಷ್ಟು ಪ್ರಯತ್ನ ಪಟ್ಟು ಎಂತೆಂಥ ದೊಡ್ಡವರನ್ನು ಕರೆಸಿ ಆಸ್ಪತ್ರೆಯವರಿಗೆ ಹೇಳಿಸಿದ್ರು, ಆಗಲಿಲ್ಲ. ಕಡೆಗೆ ಸ್ವರೂಪಾನಂದರು ನನ್ನ ಸ್ನೇಹಿತರಾದ ರಾಜೇಂದ್ರ ಅವರು ಹೇಳಿ ಅರಳುಮಲ್ಲಿಗೆ ಅವರ ತಕ್ಷಣ ಕರೆಸಿ ಮೆಲ್ಬೋರ್ನ್ಗೆ ವಿಷ್ಣು ಸಹಸ್ರನಾಮ ಹೇಳಿ ಅವ್ರು ಹೇಳಿಸ್ಲಿ, ನನಗೆ ಅನುಗ್ರಹ ಆಗುತ್ತೆ, ನನಗೆ ಒಳ್ಳೇದಾಗುತ್ತೆ, ನಾನು ಭಾರತಕ್ಕೆ ಹೋಗ್ಬೇಕು, ನನ್ನ ಮಣ್ಣು ಮುಟ್ಟಬೇಕು, ನನ್ನ ತಾಯಿನಾಡು ನೋಡಬೇಕು ಅಂತ ಅಳಕ್ಕೆ ಶುರು ಮಾಡಿದ್ರು. ನನ್ನ ಕಾರ್ಯಕ್ರಮಗಳು ಅಡಿಲೇಡ್ನಲ್ಲಿ ಕೃಷ್ಣ ಪ್ರಸಾದ್ ನಿಶ್ಚಯ ಮಾಡಿದ್ರು. ಆದರೆ ಈ ಒಂದು ಅನಿವಾರ್ಯ ಅಂತ ಅವರು ದೂರವಾಣಿ ಮಾಡಿದ ಮರುಕ್ಷಣದಲ್ಲಿ ನ್ಯೂಜಿಲೆಂಡ್ ನನ್ನ ಮುಂದಿನ ಕಾರ್ಯಕ್ರಮಗಳನ್ನು, ಅಡಿಲೇಡ್ನ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಿ ಅದನ್ನು ರದ್ದು ಮಾಡಿ ಮೆಲ್ಬೋರ್ನ್ಗೆ ಬಂದೆ. ಆ ವಿಮಾನ ನಿಲ್ದಾಣದಿಂದ ನೇರವಾಗಿ ಆಸ್ಪತ್ರೆ ಕರ್ಕೊಂಡು ಹೋದ್ರು. ಆಸ್ಪತ್ರೆಯಲ್ಲಿ ನನ್ನ ನೋಡ್ತಿದ್ದ ಹಾಗೆ ಅವರು ವಿಷ್ಣು ಜಿಷ್ಣಂ ಪ್ರಭು ವಿಷ್ಣು ಮಹೇಶ್ವರಂ ಅಂತ ವಿಷ್ಣು ಬಂದಾಗ, ಗರುಡನ ಮೇಲೆ ವಿಷ್ಣು ಬಂದಾಗ ಬಂದಿದ್ದೀರಾ, ನೀವು ತಂದಿದ್ದೀರಾ ಅಮೃತನ, ಕರ್ಕೊಂಡು ಹೋಗ್ತೀರಾ ಭಾರತದ ಮಣ್ಣಿಗೆ ಅಂತಂತಂದ್ರು. ಏನು ಹೇಳಿ ನಾನು ಅವ್ರ ಒಳಗಡೆ ಹೋಗಿ ಒಂದು ಸಲ ಅವ್ರ ಕಿವಿಯಲ್ಲಿ ವಿಷ್ಣು ಸಹಸ್ರನಾಮ ಹೇಳಿದೆ. ಮರುದಿನ ಬೆಳಗ್ಗೆ ನಮ್ಮ ರಾಜೇಂದ್ರ, ಅವ್ರ ಕುಟುಂಬ, ಅವರ ಆತ್ಮೀಯರು ಎಲ್ಲರನ್ನು ಕರೆಸಿ ಆಸ್ಪತ್ರೆಯ ಪ್ರಾರ್ಥನಾ ಮಂದಿರದಲ್ಲಿ ಅವರ ಪರವಾನಗಿ ತಗೊಂಡು ಎಲ್ಲ ಸಾಮೂಹಿಕ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಿದ್ವಿ. ಅವರು ಕಣ್ಣು ಮುಚ್ಕೊಂಡು ಅವ್ರ ಆತನೂ ಹೇಳ್ತಾ ಇದ್ರು. ಅದು ಆಶ್ಚರ್ಯ ಅಂತಂದ್ರೆ, ನಾವು ಅಲ್ಲಿಂದ ಜಿಲ್ಲಾಂಗ್ ಅಂತ ಒಂದು ನಗರಕ್ಕೆ ಹೋಗಿ 4-5 ಗಂಟೆಗಳಲ್ಲಿ ಹಿಂತಿರುಗೋ ಹೊತ್ತಿಗೆ ಆತ ಕಾರ್ನ ನಾವು ಪಾರ್ಕ್ ಮಾಡತಕ್ಕಂಥ ಸ್ಥಳಕ್ಕೆ ಬಂದು ನಿಂತು ವೀಲ್ ಚೇರಲ್ಲಿ ಬಂದ್ಬಿಟ್ಟಿದ್ದಾರೆ, ಕೂಗುತ್ತಿದ್ದಾರೆ, ಜಿಂದಾಬಾದ್ ಜಿಂದಾಬಾದ್ ವಿಷ್ಣು ಸಹಸ್ರನಾಮ ಜಿಂದಾಬಾದ್ ಅಂತ. ನೀವು ಹಾಗೆ ಕೂಗುವುದು ಯಾಕೆ ಅವ್ರು ಹೇಳ್ತಾರೆ, ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಹೋದ 1 ಗಂಟೆ ಒಳಗೆ ಆ ದೊಡ್ಡ ಡಾಕ್ಟರ್ಗಳೆಲ್ಲ ಬಂದ್ಬಿಟ್ಟು ನಾಳದ್ದು ಬೈಪಾಸ್ ಆಪರೇಷನ್ ಮಾಡೋದಕ್ಕೆ ಮಾರ್ಕಿಂಗ್ ಮಾಡಬೇಕು ಅಂತ ಬಂದು ನನಗೆ ಎಲ್ಲ ಸ್ಕ್ಯಾನ್ ಮಾಡಿಸಿದ್ರೆ ಅದರಲ್ಲಿ ರಕ್ತದ ಸಂಚಲನ
ಸಾಮಾನ್ಯವಾಗಿತ್ತು, ಏನು ತೊಂದರೆ ಇಲ್ಲ, ಬ್ಲಾಕು ಇಲ್ಲ, ಏನೂ ಇಲ್ಲ, 4 ದಿನ ವಿಶ್ರಾಂತಿ ತಗೊಂಡು ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ, ಭಾರತಕ್ಕೆ ಹೋಗ್ಬೋದು ಅಂತಂದರು. ಸದ್ಯ ಭಾರತಕ್ಕೆ ಹೋಗ್ತಿದ್ದೀನಿ, ವಿಷ್ಣು ಸಹಸ್ರನಾಮ ಬದುಕಿಸ್ತು ಅಂತಂದರು. ಬೆಂಗಳೂರಿಗೆ ನಾವು ಹೋದ ಮೇಲೆ ನಾನು ರಾಜೇಂದ್ರ ಅವರು ಒಂದು ದೊಡ್ಡ ಕಾರ್ಯಕ್ರಮ ಅಮೃತ ಯೋಗ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಿದ್ದಾಗ ಸುಮ್ಮನೆ ಮಾಹಿತಿಗೆ ಅಂತ ಅವ್ರಿಗೊಂದು ಹರಿದ್ವಾರಕ್ಕೆ ಕಾಗದ ಹಾಕಿದರೆ, ಆಹ್ವಾನ ಪತ್ರಿಕೆ ಕಳಿಸಿದ್ರೆ, ಹರಿದ್ವಾರದಿಂದ ಆ ಸ್ಥಿತಿನಲ್ಲಿ ಬೆಂಗಳೂರಿಗೆ ಬಂದು ನನಗೆ ಮತ್ತು ರಾಜೇಂದ್ರ ಅವರಿಗೆ ಧನ್ಯವಾದ ಹೇಳಿ, ನಮಗೆ ವಿಷ್ಣು ಸಹಸ್ರನಾಮ ಪುನರ್ಜನ್ಮ ಕೊಟ್ಟಿದೆ, ಅದು ನಿಮ್ಮ ಮೂಲಕ ಬಂದಿದೆ, ನಿಮಗೆ ಧನ್ಯವಾದ ಹೇಳೋದಕ್ಕೆ ಹರಿದ್ವಾರದಿಂದ ಬನ್ನಿ ಅಂತ ಹೇಳಿ ಹೊರಟರು. ಈಗ ಅನೇಕ ಜನರಿಗೆ ಆರೋಗ್ಯ ಮತ್ತು ಆನಂದವನ್ನು, ಬದುಕಿನಲ್ಲಿ ನೆಮ್ಮದಿಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ.